ಹಲೋ ವ್ಯೂವರ್ಸ್, ಇದು ಸಂಡೇ ಲಾಗ್ ಆಗಿದೆ. ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಬೇಕು ಅನ್ನೋದು ಆ್ಯಸ್ ಯೂಶುವಲ್ ಬಯಕೆ. ಹಾಗಾಗಿ ಮಟನ್ ಸ್ಟಾಲ್ಗೆ ಹೋಗಿದ್ದೆ. ಮಟನ್ ಸ್ಟಾಲಲ್ಲಿ ನಾನು ಕೈಮಾನ 3-4 ಟೈಮ್ಸ್ ಕೇಳಿದ್ದೆ. ಆದರೆ ಅವ್ರು ತುಂಬ ಬ್ಯುಸಿ ಇದ್ದಿದ್ದರಿಂದ ನನಗೆ ಕೈಮಾ ಕೊಡ್ದೇ ಮಟನೇ ಕೊಟ್ಟು ಕಳಿಸ್ತಾಯಿದ್ರು. ಆದರೆ ಈ ಸರಿ ಕೈಮಾ ಎಲ್ಲ ರೆಡಿ ಮಾಡಿಕೊಟ್ರು. ನಾನು ಅದನ್ನು ಮನೆಗೆ ತಂದು ಸಾಂಬಾರು ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಏನು ಹಾಕಬೇಕು ಅದೆಲ್ಲ ಹಾಕಿ ರೆಡಿ ಆಗಿದೆ ಮಸಾಲೆ. ಈಗ ಅದಕ್ಕೆ ಇದು ಸಾಂಬಾರಿಗೆ ಮಾಡ್ಕೊಳ್ತಾ ಇರೋವಂಥ ಮಸಾಲೆ. ಹಾಗೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಬೇಕಾಗಿರೋಂಥ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡು ನಾನು ಬಾಡಿಸ್ಕೊಳ್ತಾ ಇದ್ದೀನಿ. ಕೈಮಾಗೆ ಈಗ ಚಳಿಗಾಲ ಆಗಿರೋದ್ರಿಂದ, ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಕೈಮಾಗೆ ಅವರೆಕಾಳು ಒಳ್ಳೆ ಗುಡ್ ಕಾಂಬಿನೇಷನು. ಹಿಂದಿನ ದಿನವೇ ಅವರೆಕಾಳನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೆ. ಈಗ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಅವರೆಕಾಳನ್ನ ಅದನ್ನು ಕೂಡ ಬಾಡಿಸ್ಕೊಳ್ತಾ ಇದ್ದೀನಿ. ನಾವು ಅಡುಗೆ ಮಾಡಬೇಕಿದ್ರೆ ತುಂಬ ಪೇಷನ್ಸಿಂದ ಮಾಡಬೇಕು. ಎಷ್ಟು ಟೈಮ್ ಕೊಟ್ಟು ಅಡುಗೆ ಮಾಡ್ತೀವೋ, ತುಂಬ ತಾಳ್ಮೆಯಿಂದ ಅಡುಗೆ ಕೂಡ ಅಷ್ಟೇ ರುಚಿಸುತ್ತೆ ನಮಗೆ. ತುಂಬ ಗಡಿಬಿಡಿಲಿ ಅಡುಗೆ ಮಾಡಿದ್ರೆ ನಮಗೆ ಯಾವುದೇ ಊಟ ಆಗಲಿ ನಮಗೆ ರುಚಿಸೋದಿಲ್ಲ. ಅದೆಲ್ಲ ಅವರೆಕಾಳು ನಮಗೆ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಮಟನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಕೈಮಾಗೆ ಯಾವಾಗಲೂ ಕಾಂಬಿನೇಷನ್ ಅವರೆಕಾಳು, ಮಟನ್ ಎಲ್ಲ ಸೇರಿಸಿ ಮಾಡಿದ್ರೇ ಸಾರು ತುಂಬ ರುಚಿ ಬರುತ್ತೆ. ನಾನು ಬಾಡಿಸ್ಕೊಳ್ಳುವಾಗ ಯಾವಾಗಲೂ ಮಟನ್ಗಾಗಲಿ ಚಿಕನ್ಗಾಗಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಯಾಕಂದರೆ ಸ್ವಲ್ಪ ಹೆಚ್ಚು ರುಚಿಸುತ್ತೆ, ಹಾಗೂ ಕೂಡ ಆರೋಗ್ಯಕ್ಕೆ ಅರಿಶಿನ ತುಂಬ ಒಳ್ಳೆಯದು ಅಂತ. ಅದೆಲ್ಲ ಬಾಡಾದ್ಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸಾಂಬಾರ್ದಾಯಿತು. ಈಗ ಅದು ಕೈಮಾ ಉಂಡೆ ಮಸಾಲೆ ಬೇಕಾಗಿರುವಂಥ ಕಾಯಿ, ಕಡಲೆ, ಮೆಣಸು, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಕೂಡ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಅದನ್ನು ಜಾರ್ ಕೂಡ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ದೇ ರುಬ್ಕೊಳ್ಬೇಕು ಕೈಮಾ ಉಂಡೆಗೆ ಬೇಕಾಗಿರುವಂಥ ಮಸಾಲೆನ. ಅನಂತರ ಕೈಮಾಗೆ ಬೇಕಾಗಿರುವಂಥ 2 ಮೊಟ್ಟೆ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಟ್ಟೆ ಹಾಕಿಲ್ಲ ಅಂದರೆ ಮಸಾಲೆ ಜೊತೆ ಅದು ನಿಲ್ಲೋದಿಲ್ಲ ಸಾಂಬಾರಲ್ಲಿ, ಎಲ್ಲ ಹೊಡ್ಕೊಂಡ್ಬಿಡುತ್ತೆ ಸಾಂಬಾರಲ್ಲಿ. ಸ್ವಲ್ಪ ಮಸಾಲೆಗೆ ಮೊಟ್ಟೆ ಮಿಕ್ಸ್ ಮಾಡ್ಕೊಂಡಿರೋಂಥ ಕೈಮಾ ಮಸಾಲ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈಗೆಲ್ಲ ಕೈಮಾ ಉಂಡೆ ಅದಕ್ಕೂ ಕೂಡ ಆ ಕೈಮಾ ಉಂಡೆಗೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಸಾಲೆಗೆ ಕೈಮಾ ಉಂಡೆ ಮಾಂಸ ಎಲ್ಲ ರುಬ್ಕೊಂಡಿದ್ದೀನಿ. ಒಂದು ಅರ್ಧ kg ಕೈಮಾ ಉಂಡೆಗೆ ಒಂದು 35 ಸಣ್ಣ ಸಣ್ಣ ಉಂಡೆಗಳಾಗುತ್ತೆ. ಈಗ ಕುದೀತಾ ಇರುವಂಥ ಸಾಂಬಾರಿಗೆ ಒಂದೊಂದೇ ಕೈಮಾ ಉಂಡೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಕೈಮಾ ಸಾಂಬಾರು ಮಾಡಬೇಕಿದ್ರೆ ಯಾವಾಗಲೂ ಸಾರು ಕುದಿ ಬಂದಮೇಲೆ ಉಂಡೆನ ಬಿಡಬೇಕು. ಜೊತೆಗೆ ಉಂಡೆ ಆದ ತಕ್ಷಣ ಸೌಟ್ ಆಗಬಾರ್ದು. 10 ಮಿನಿಟ್ಸ್ ಬಿಡಬೇಕು. ಇಲ್ಲಾಂದ್ರೆಲ್ಲ ಕಲಿಸ್ಕೊಂಡ್ಬಿಡುತ್ತೆ, ಉಂಡೆ ಹಾಗೆ ಸಿಗೋಲ್ಲ ನಮಗೆ. ಈಗೇನು ಅಷ್ಟೆಲ್ಲ ಕಷ್ಟಪಟ್ಟಿದ್ದು ವೇಸ್ಟ್ ಆಗಿಬಿಡುತ್ತೆ, ಮಸಾಲೆ ಆಗಿಬಿಡುತ್ತೆ. ಉಪ್ಪನ್ನ ನಾನು ಮೊದಲೇ ಹಾಕ್ಕೊಂಡ್ಬಿಟ್ಟಿರ್ತೀನಿ. ಸಾರಲ್ಲ ಅದೆಲ್ಲ ಸಾಂಬಾರು ಕುದಿ ಬರುವಾಗಲೇ ಉಪ್ಪು ಹಾಕ್ಕೊಂಡಿರ್ತೀನಿ. ಆಮೇಲೆ ಉಂಡೆ ಬಿಟ್ಕೊಂಡು ನೋಡಿ 10 ಮಿನಿಟ್ಸ್ ಆದಮೇಲೆ ಸೌಟ್ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ನೀಟಾಗಿ ಮೇಲೆ ಬರುತ್ತೆ ಅದು ಉಂಡೆಗಳು. ನಾವು ಬಿಟ್ಬಿಡ್ಬೇಕಷ್ಟೇ, ಸೌಟ್ ಹಾಕೋಕ್ಕೆ ಹೋಗಬಾರ್ದು. ಈಗ ರೆಡಿ ಆಗಿದೆ. ಅದನ್ನು ಟೇಸ್ಟ್ ಮಾಡ್ತಿದ್ದೀನಿ. ಸೀರಿಯಸ್ಲಿ ಅಲ್ಟಿಮೇಟ್ ಟೇಸ್ಟ್. ಬಿಕಾಸ್ ನಾನು ಎಷ್ಟು ಕಷ್ಟಪಟ್ಟು ಟೈಮ್ ಕೊಟ್ಟು ಅದಕ್ಕೆ ಮಾಡಿದ್ದು ಅಷ್ಟೇ ರುಚಿಸ್ತು. ಭಾರಿ ಸಂತೋಷ ಆಯಿತು ತುಂಬಾ. ಯಾಕಂದರೆ ಕಷ್ಟಪಟ್ಟಾಗ ಒಳ್ಳೆ ಅಡುಗೆ ಕೂಡ ರುಚಿಯಾಗಿ ಬರುತ್ತೆ. ಅರ್ಜೆಂಟಲ್ಲಿ ಯಾವುದೇ ಕಾರಣಕ್ಕೂ ಬರೋಲ್ಲ. ನಮ್ಮನೆ ಮನೆ ಕೆಲಸ ಹುಡುಗಿ ಕೂಡ ಕೈಮಾ ಸಾಂಬಾರು ಕೊಟ್ಟೆ, ಅವಳು ಕೂಡ ತುಂಬ ಖುಷಿಪಟ್ಟಳು.